ಹೊಸೆದ ಪ್ರೇಮದ ದಾರ ದಾರದಿ ಹೊಸೆದ ಎಂತ ಚಿಲ್ಕಾಗ್ತಿದೆ ಎಂತ ಇದೆಂತ ಫಸ್ಟ್ ನೈಟ್ ಅನ್ಕಿದ್ಯಾ ಈ ತರ ಹಾಲು ತಕೊಂಬಂದು ನನ್ನ ಪಾಲಿಶ್ ಮಾಡಿ ಬುಟ್ಟಿಗೆ ಹಾಕಂಕೆ ಹಾಲಲ್ಲ ನಿನ್ ಸೇಂದಿ ತಕೊಂಬಂದ್ರು ಈ ಪಚ್ಚಿ ಒಪ್ಕೊಳ್ಳಲ್ಲ ನೆಟ್ಟೆ ಸೀರೆ ಉಡಕ್ ಬರೋದಿಲ್ಲ ಎಂಟೆ ಎಂತದ ನಿಂದ ಎಂತ ನಿಂದ ಈ ಹಾಲ್ ನಿಂಗ ಗೆರೆಸ್ಕೊಂಡಿದ್ಯಾನ ಇದು ನಂಗೆ ಅಮೃತ ಅಲ್ಲ ಆಗಳಿಂದ ಎಂತೆಂತದೋ ಕಲ್ಪನೆ ಮಾಡಿ ಮಾತಾಡ್ಕೊಂತಿದ್ಯಲ್ಲ ನಿಂಗ್ ನಾಟಕ ಚಡ್ಡಿ ಹಾಕೊಂಬರ್ತಾನ ಗಂಡನ್ ಮೇಷ್ಟ ಬಂದ್ಬಿಟ್ಟ ಹಿಂಗೆಲ್ಲ ದಬ್ಬಾಳಿಕೆ ಮಾಡಿರ್ತಲ್ದ ಅಷ್ಟೇ ಒಂದು ನೆನ್ಪಿಡ್ಕೋ ಹಗಿನರಿಗೆ ಕಾಂಬರಿಗೆ ಮಾತ್ರ ನೀನ್ ಗಂಡ ನಾನ್ ಹೆಂಡ್ತಿ ಒಳಗಡೆಗೆ ನೀನ್ ಪಚ್ಚಿನೇ ನಾನ್ ಕವಿತಾನೆ ಅಷ್ಟೇ ನನ್ನೇ ಮಳ್ಳಂತ್ಯಾ ನಾಳೆ ಎಣ್ಣೆ ಹಾಕಬತ್ತ ಆಗಿತ್ತು ನಿನ್ಗೆ ಹಬ್ಬ ಎಣ್ಣೆ ಗಿಣ್ಣಿ ಹಾಯ್ಕ ಬಂದು ಮೈ ಕೈ ಮುಟ್ಟಕ ಆಗ ನಡು ಪತಿಯ ಬೇರೆ ಹೊಡಿತ್ಯಾ ಪೊರ್ಕಿಗಳಿಗಲ್ಲ ಪೊರ್ಕೆ ಸೇವೆ ಮಾಡೋದ ಹಳೆ ಕಾಲ ಆಯ್ತು ನೀ ಮನ್ಕೊಂಡಿರ್ತೇಲ್ಲ ತಲೆ ಮೇಲೆ ಓಲ್ಡ್ ಕಲ್ ತಕೊಂಬಂದ್ ಎತ್ತಿ ಹಾಕಿ ನಾನ್ ಚಳಿ ಹಬ್ದವ್ರು ಸೈ ಸಣ್ಣವಳು ಅಂತ ಬಿಟ್ರೆ ನಾನೇ ಬಿಡಕ್ಕೆ ಬತ್ತ್ಯಾ ಅಮ್ಮನ ಕಣ್ಣಿಗೆ ಆಡ್ತಿಲ್ಲ ಅಮ್ಮನ ಬಗ್ಗೆ ಮಾತಾಡಿರ್ತಲ್ಲ ನಿಮ್ ಮನೆಗೆ ನೆಟ್ಟಾಗಿತ್ತ ಇದ್ದ ಮಗನ ಕೆಲ್ಸ ಕಳಿಸ್ದೆ ಸಲಹೆ ಕುಡ್ಕೊಂಡು ಇಡೀ ಉರ್ದು ಬಡು ತರ ಮಾಡ್ರಲ್ಲ ಅವ್ರಿಗೆ ಮೊದ್ಲು ಹೇಳ್ಕ ನಮ್ ಮನೆ ಸುದ್ದಿ ಬರೋಣ ಏನ ಸಣ್ಣವಳು ಬಿಟ್ರೆ ಶಾಲೆ ಹುಡುಗಿ ಕಣ್ಣಾಗಿದೆ ಮಾತನಾಡ ಮಾತು ಯಾರ ಶಾಲೆ ಹುಡುಗಿ ನಾನ್ ದೊಡ್ಡೋಳ ಗೊತ್ತಾಯ್ತಲ್ದ ಅನ್ಮಾನ ಐತ ನಿಂಗೆ ಅನ್ಮಾನ ಐತ ಕಂಡೆ ಬಿಡುವ ಬಾ ನಾನ ನೀನಲ್ಲಿ ಕಂಡೆ ಬಿಡುವ ಹೊಡ್ಕಂಬ ಬಾರ ಹೆಣ್ಣ ನೀನು ಹೆಣ್ಣಲ್ಲ ಹೆಣ್ಣು ಪಿಶಾಚಿ ದೆವ್ವ ಭೂತ ಗೂಬೆ ಕತ್ತ ನಾಯಿ ಏಯ್ ನೀನ್ ಯಾವ ಸೀಮೆ ಗಂಡ್ಸ ಕಡ್ಡಿ ಪೈಲ್ವಾನ ಕೊಣಕಲ್ ಪಿರ್ಲ ನಿನ್ನ ಹತ್ರ ಮಾತಾಡ್ತಲ್ಲ ನನ್ನ ಮೆಟ್ಟಾಗ ನಾನೇ ಹೊಡ್ಕಳಕು ಇಲ್ಲಿ ಸೊಳ್ಳಿ ಕಾಟಕ್ಕಿಂತ ನಿನ್ ಕಾಟವೇ ಜಾಸ್ತಿ ಹೋಗ ತೋಟಕ್ಕೆ ಹೋಗಿಲ್ಲ ದಾರಿ ಮೇಲೆ ಬಿಟ್ಕ ಸಾಯ್ ಯಾವ್ದಾದ್ರು ಎತ್ತಿನ ಗಾಡಿ ಬಂದು ಹೊತ್ಕೊಂಡು ಹೋಗ್ಲಿ ಹೋಗ ಕಲ್ಲೆ ತಾಕೋದು ಎತ್ತಿನ ಗಾಡಿ ಹಚ್ಚೋದು ಎಲ್ಲ ಇದ್ದೇ ಆಗೋದು ನಿಂದು ಹೋದ್ ಜನದ ಎಂತ ಸ್ಮಶಾನ ಕೈತಿದ್ಯಾ ಮಾತುಗಾತಿ ಯಾವತ್ತಿದ್ರು ಭುವನ್ನೇ ನನ್ ಗಂಡ ಈ ಪಚ್ಚಿನ ಎಂತ ಕಾರು ಮುದಿ ಹಪ್ತಾರಾಯ್ತು ಏನು ದೇವ್ರೆ ಹೆಂಗಾರು ಮಾಡಿ ಈ ಪಚ್ಚಿನ ನನ್ನ ಜೀವನದಿಂದ ಓಡಿಸ್ಬಿಡಪ್ಪ ಭುವನನ್ ಹೆಂಗಾರು ಮಾಡಿ ನನ್ ಗಂಡ ಮಾಡ್ಬಿಡಪ್ಪ ಹಂಗ್ ಮಾಡ್ರೆ ನಿಂಗ್ ದಿನಾ 2 ಕೈ ಜಾಸ್ತಿ ಹೊಡಿತಿ ನಮ್ಮಯ್ಯ ದೇವ್ರೆ ಇವನೊಂದು ನನ್ನ ಜೀವನದಿಂದ ಓಡಿಸ್ಬಿಡಪ್ಪ ರಮೇಶಣ್ಣ ರಮೇಶಣ್ಣ ಇದು ಕೇಳಿದೆ ಎಂತದ ನೇತ್ರಕ್ಕೆಂತ ಕೇಳಕ್ಕಿತ್ತ ನೀನು ಯಾರನ್ನಾರ ಲವ್ ಮಾಡಿದ್ಯಾ? ಹೌದಾ, ನಾ ಊರಂಗಿರೋ ಹುಡುಗಿನೆಲ್ಲ ಇಷ್ಟಪಟ್ಟಿದ್ದೆ. ಕಡೆಗೆ ಎಲ್ಲರನ್ನು ಬಿಟ್ಟು ಈ ಕಮಲನ್ ಮದುವೆ ಆದೆ. ಸಾಕಾ? ಎಂತ ಹೆದರ್ಕೊಂಡಿಗಿತ್ತು? ಎಂತ ನಿನ್ನ ಕಣ್ಣಿಗೆ ನಾನು ಜೋಕರ್ ತರ ಕಾಣಿಸ್ತಿದ್ನ? ಅದಕ್ಕೆ ನನ್ನ ಮಾತು ನಾನು ಅಂತಂದ್ರೆ ಎಲ್ರಿಗೂ ಸಸಾರ ಆತಲ್ಲ. ಪಚ್ಚೆ ಅದೆಂತ ಹೇಳ್ಬೇಕ ಹೇಳಿ ಬೇಗ ಹೋಗಿ ಸಾಯ. ನನಗೆ ಶ್ರದ್ಧಾ ಮೇಡಮ್ ಅಂದರೆ ಇಷ್ಟ. ಅವರೊಟ್ಟಿಗೆ ನನ್ನ ಮದುವೆ ಮಾಡಿಸ್ತೀಯಾ? ಯೋಯ್ ಎಂತ ಮಾತಾಡ್ತಿದ್ದೆ? ನಿಂಗೆ ಎಂತ ಮಂಡ್ಯ ಸಮೇತ ಯಾರ ಹತ್ರ ಮಾತಾಡ್ತಿದ್ದೆ? ನಾನೈತನ ನನಗೆ 3 ಹೊತ್ತು ಅವ್ರದ್ದೇ ಜ್ಞಾನ. ಹೇಳ, ನನಗೆ ಮದುವೆ ಮಾಡಿಸ್ತೀಯಾ? ಪಚ್ಚೆ ನೀನು ಕೊಂದು ಜೈಲ್ಗೆ ಹೋತೆ. 3 ಜನ ಸೇರಿ ನಿನ್ ಮದುವೆ ಅಲ್ಲ ತಿಥಿ ಮಾಡ್ತಾರ. ಅಯ್ಯೋ, ತಿಥಿನಾರ ಮಾಡಲಿ ಶ್ರೀಮಂತನಾರ ಮಾಡಲಿ, ಅದಕ್ಕೂ ಮುಂಚೆ ನಮ್ಮಿಬ್ಬರದು ಮದುವೆ ಆಯ್ತು. ಇದು ಮಾವ ಆಗಿ ನಿನ್ನ ಜವಾಬ್ದಾರಿ ಮತ್ತು ಹಕ್ಕು. ರಮೇಶಣ್ಣ 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 ರಮೇಶ ರಮೇಶ ನಿಂತ್ಕೊ ಮರ, ಎಟ್ಲ ಹೋಗ್ತಿದ್ದೆ ಅಂತ ಹೇಳೋ ಮರ. ನಿನ್ನ ತಿಥಿ ಮಾಡಕ್ಕೆ ಮುಹೂರ್ತ ಹಿಡ್ಕಲ್ಲ, ದೋಣಿಗಳ ಹತ್ರ ಕೇಳ್ ಬರ್ತೆ ನಿನ್ನ ಪಿಂಡ ಯಾವತ್ತಿಟ್ರೆ ಚಂದ ಅಂತ. ಅಯ್ಯೋ ದಮ್ಮಯ್ಯ, ಅದೊಂದು ಕೆಲಸ ಮಾತ್ರ ಮಾಡಬೇಡ ಮರ. ಅಲ್ಲ, ಎಂತದ ಮಾವ ಅಂತ ಪ್ರೀತಿಯಿಂದ ನನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ಕೊಂಡ್ರೆ ನೀನು ಹೆಂಗಸರ ಕಣ್ಣಿಗೆ ಊರು ತುಂಬ ಹೇಳ್ಕೊಬತ್ತೀಯಾ? ಅಕ್ಕ ಮರ್ಯ ದಮ್ಮಯ್ಯ, ಈ ವಿಷಯ ಯಾರಾದ್ರೂ ಹೇಳ ಆತ.
ಏ ಪಚ್ಚೆ ಯಾರೆಂತ ತಗೋಬೇಕು? ನಾನೇ ಇವತ್ತು ನಿನ್ಗೊಂದು ಗತಿ ಕಾಣಿಸ್ತೆ. ನನ್ನ ಮಗಳನ್ನ ಕಳ್ಳನ ಥರ ಮದುವೆ ಮಾಡ್ಕೊಂಡಿದ್ದಲ್ದೆ ಅವಳು ಭಾಳ ಕಣ್ಣೀರು ಮಾಡಿ ಈಗ ದೇವ್ರಂತ ಶ್ರದ್ಧಾ ಮೇಡಮ್ ಮೇಲೆ ಕೊಂಡೋಗಿದ್ಯಾ? ಯಾವನ ನಿನಗಿಂತ ನೀಚ್ ಬುದ್ಧಿ ಹೇಳ್ಕಟ್ಟಿದ್ದ? ಮೊದಲು ನಿನಗೊಂದು ಗತಿ ಕಾಣಿಸಿದ ಕೈ ಕಾಲು ಮುರ್ದ. ಅಯ್ಯೇ ಹೊಡಿಬೇಡ, ಸುಮ್ನಿರ ಮಾರ್ಯ, ಸುಮ್ನಿರ. ನಾ ಏನ ಸುಮ್ಮನೆ ಹಂಗೆ ತಮಾಷೆಗೆ ಹೇಳಿದ್ದು. ನೀ ಅದನ್ನೇ ಸತ್ಯ ಅಂತ ಹೇಳಿ ಅನ್ಕೊಂಡಿದ್ದ? ಏ ಪಚ್ಚೆ ನಿಂದ ಅತಿ ಆಯ್ತಾ? ಅದೆಂತ ಹೇಳ್ಕ ನೆಟ್ಗೇಳ ಸಾಯೆ. ನಾನು ಶ್ರದ್ಧಾ ಮೇಡಮ್ನ ಮದಿ ಆತಿ ಅಂದಿದ್ದು ಸವಿತನ್ ಬಿಡೋಕೆ ಮಾರಯ್ಯ. ಎಂತಕ್ಕೋ ಸವಿತಂಗೂ ನಂಗೂ ಆಗ ಬರೋದಿಲ್ಲ. ಎಂತ ಮಾಡೋದು? ಸಾವು. ಅದಕ್ಕೆ ನನ್ನ ಮಗಳನ್ನು ಬಿಟ್ಟು ಹೋಗಕ್ಕೆ ಯೋಚನೆ ಮಾಡ್ತಿದ್ಯಾ? ಇಲ್ಲಿ ಕಾಣ, ಈ ಮದುವೆ ಯಾರಿಗೂ ಇಷ್ಟ ಅಲ್ಲಿದ್ದು ಹೌದು, ಆದರೆ ದಣಿಗಳ ಮಾತಿಗೆ ಬೆಲೆ ಕೊಟ್ಟಿದ್ವಿ. ಅದನ್ನ ಉಳಿಸ್ಕೊಂಡ್ರೆ ನೀನು ಸವಿತನ ಜೊತೆ ಜೀವನ ಮಾಡೇ ಮಾಡೋಕೆ ಮಾರ್ಯ. ನನ್ನ ಮಗಳ ಜೀವನ ಹಾಳು ಮಾಡಬೇಡ. ಹಂಗೇನಾರು ಯೋಚನೆ ನಿನ್ನ ತಲೆಯಲ್ಲಿ ಬಂದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಆತಾತ್ ಮಾರ್ಯ, ಈಗ ಅದೆಲ್ಲ ತಮಾಷೆ ಅಂತ ಹೇಳ್ಕೊಂಡು ಬಿಟ್ಬಿಡು ಮಾರ್ಯ, ಬಿಟ್ಬಿಡ. ಇಲ್ಲಿ ಕಣ ಪಚ್ಚೆ, ತಮಾಷೆ ಮಾಡಕ್ಕೆ ಒಂದು ರೀತಿ ನೀತಿ ಇರ್ಕ. ಅದ್ರಂಗೂ ಕೆಲವು ವಿಚಾರ ತಮಾಷೆ ಮಾಡಕ್ಕಾಗ್ದೆ. ಈ ಶ್ರದ್ಧಾ ಮೇಡಮ್ ಬಗ್ಗೆ ತಮಾಷೆ ಮಾಡಂಗಿಲ್ಲ. ಇನ್ನೊಂದ್ಸರಿ ತಮಾಷೆ ಮಾಡಿದ್ರೆ ಶ್ರದ್ಧಾ ಮೇಡಮ್ ಬಗ್ಗೆ ಅಲ್ಲಿ ಕಾಣಲ್ಲಿ ಆ ದೂರದಲ್ಲಿ ಅಡಿಕೆ ತೋಟ ಇದೆಯಲ್ಲ, ಆ ಅಡಿಕೆ ಮರದ ಕೆಳಗೆ ನಿನ್ ಕತ್ತರಿಸಿ ಗೊಬ್ಬರ ಮಾಡಕ್ಕೆ ಹುಷಾರಿಟ್ಕ. ಆತ ಮಾರಾಯ, ಬಿಟ್ಬಿಡು. ನಿನ್ನ ಕೈ ಮುಗಿತೆ. ಈ ವಿಷಯ ಯಾರ ಹತ್ರ ಹೇಳೋಕ್ಕಾಗ ಆಯ್ತಾ? ಶ್ರದ್ಧಾ ಮೇಡಮ್ ವಿಷಯಕ್ಕೆ ಹೋದ್ನಲ್ಲ, ನಿನ್ನ ಮಗಳ ವಿಷಯಕ್ಕೆ ಹೋದ್ನಲ್ಲ. ಆತ ಮಾರ್ಯ, ಹೋತ ಹೋತ ಹೋತ. ಬೀಗ ತೆಗೆದ್ರು ಅಷ್ಟೇ, ಬೀಗ ಒಡೆದ್ರು ಅಷ್ಟೇ. ಖಾಲಿ ಬೋರ್ಡು ಖಾಲಿ ಬೆಂಚ್ ಅಷ್ಟೇ ಸಿಗೋದು ನಿನ್ಗಲ್ಲಿ. ಬರಲ್ಲ ಬರಲ್ಲ ಮಕ್ಕಳಲ್ಲ, ಶಾಲೆ ಕಸ ಹೊಡಿಯೋಳು ಕೂಡ ಬರಲ್ಲ. ಮನೆ ಹಾಳು ಮಾಡ್ಬೋದು ನೀವು, ಆದ್ರೆ ಇದು ಶಾಲೆ, ಸರಸ್ವತಿ ಮಾತೆ ಗುಡಿ. ಕೈ ಇಟ್ರೆ ಸುಟ್ಟು ಹೋಗ್ತೀರಿ. ಸರಸ್ವತಿ ಅನ್ನೋಳು ಶಾಶ್ವತವಾಗಿ ಅಜ್ಜಿ ಮನೆ ಸೇರ್ಕೊಂಡಿದ್ದಾಳೆ. ಇನ್ಮೇಲೆ ಯಾವ ಮಕ್ಕಳು ಶಾಲೆ ಕಡೆ ತಲೆ ಮಾಡಿ ಮಲಗಲ್ಲ. ಯಾರು ಬರ್ಲಿ ಬಿಡ್ಲಿ, ನನ್ನ ಕೆಲಸ ನಾನು ಮಾಡ್ತೀನಿ. ಏಯ್, ಬೀಗ ತೆಗಿಯೋಕ್ ಹೋದ್ರೆ ಇಲ್ಲೊಂದು ಶಾಲೆ ಇತ್ತು, ಅಲ್ಲೊಬ್ಳು ಟೀಚರ್ ಇದ್ಲು ಅನ್ನೋದಕ್ಕೆ ಸಾಕ್ಷಿನೇ ಸಿಗಲ್ಲ. ನೆನ್ಪಿಟ್ಕೋ. ಈ ತರ ದೌರ್ಜನ್ಯ ಮಾಡಕ್ ಬಂದೋರೆಲ್ಲ ಆ ಶಾರದಾ ಮಾತೆ ಶಾಪಕ್ಕೆ ಗುರಿಯಾಗಿ ಬಲಿಯಾಗಿ ಹೋಗಿದ್ದ ಉದಾಹರಣೆಗಳು ಕಣ್ಮುಂದೆ ಸಾಕಷ್ಟಿವೆ. ಇಷ್ಟಾಗಿ ಈ ರೀತಿ ಭಂಡ ಧೈರ್ಯ ಮಾಡ್ತಿರಲ್ಲ, ಮೆಚ್ಚಲೇಬೇಕು ನಿಮ್ಮನ್ನ. ಶಾಪ ತಟ್ಟಿರೋದು ನಮ್ಗಲ್ಲ, ನಿಮ್ಮ ಶಾರದಾ ಮೇಡಮ್ಗೆ. ನೋಡು ನಮ್ಮ ರಾಜೇಂದ್ರ ಹೇಗೆ ಕಾಡ್ತಿದ್ದ ನಿಮ್ಮ ಶಾಲೆನ ಆವರಿಸ್ಕೊಂಡು. ಭಂಡ ಧೈರ್ಯ ನಮ್ದಲ್ಲ, ನಿಂದು. ನೋಡಮ್ಮ ಶ್ರದ್ಧಾ, ರಾಜೇಂದ್ರನ ಎದುರು ಹಾಕೊಂಡು ನೀನ್ ಜಯಿಸ್ಕೋಬಹುದು, ಆದ್ರೆ ಅವನ ಆತ್ಮನ ಎದುರು ಹಾಕೊಂಡ್ರೆ ಇವತ್ತೇ ಟೀಚರ್ ಕೆಲ್ಸಕ್ಕೆ ರಾಜೀನಾಮೆ ಕಳಿಸ್ಬಿಡ್ತೀನಿ. ಟೀಚರ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಮೇಲೆ ಈ ಹಳ್ಳಿಲಿ ನನಗೇನ್ ಕೆಲ್ಸ? ನಾನು ಭುವನಿಬ್ರು ಬಂದ್ಬಿಡ್ತೀವಿ ಅಮ್ಮ. ಅಮ್ಮ, ಇನ್ನೊಂದು ವಿಷಯ ಹೇಳ ನಿಂಗೆ. ಅಪ್ಪಾಜಿ ಇದಾರಲ್ಲ, ಅವರು ಭುವನಪ್ಪ. ಇದೊಂದು ಸತ್ಯ ತಿಳಿಸ್ಬಿಡೋಣ ಅಂತ ಸಂದರ್ಭಕ್ಕೋಸ್ಕರ ಕಾಯ್ತಿದ್ದೀನಿ. ನಾವು ಬಂದ್ಬಿಡ್ತೀವಿ ಅಮ್ಮ. ಅಲ್ಲಿಗೆ ಬಂದ್ಮೇಲೆ ಭುವನ್ಗೆ ಸತ್ಯ ತಿಳಿಸ್ತೀನಿ.